ನಮ್ಮ ಬೆಂಗಳೂರಲ್ಲಿ ಕೇವಲ 2 ವರ್ಷದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ನಮ್ಮ ಸಂಸ್ಥೆಗಳಿಂದ ದೊಡ್ಡದಾಗಿ ಬೆಳೀತಾ ಇದೆ. ಹಾಗೆ ಮೈಸೂರು ಮಂಡ್ಯದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಉಡುಪಿನಲ್ಲೂ ಕೂಡ ಆಗಿದೆ, ದಾವಣಗೆರೆಯಲ್ಲಿ ಆಗಿದೆ. ಹೀಗೆ ದೊಡ್ಡವರಾಗಂದ್ರೆ ಕೆಡಿಕೆಡುವಂತ ಒಂದು ಫಿಲ್ಮ್ ಭಾರತೀಯ ಮಾಡುವಂತ ಒಂದು ಸಂಸ್ಥೆ, ಹಾಗೇನೆ ಭಾಷೆಯ ಒಂದು ಪ್ರವೃತ್ತಿ, ಇಂಥ ಸಂಸ್ಥೆಗೆ ಸೇರಲಿಕ್ಕೆ ಎಲ್ಲರೂ ಕೂಡ ಮುಂದೆ ಬಂದಿರುವ ಪರಿಣಾಮ ಇದು ಹೆಚ್ಚಿನ ಮಟ್ಟದಲ್ಲಿ ಇದು ದೊಡ್ಡದಾಗಿ ನಡೀತಾ ಇದೆ. ಕೇವಲ 2 ವರ್ಷದ ಹಿಂದೆ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆ ಬೆಂಗಳೂರು 2ನೇ ವರ್ಷ ನಮ್ಮ ಸತ್ಯವಂತಿ ಬಸವರಾಜ್ ಅವರ ಒಂದು ನೇತೃತ್ವದಲ್ಲಿ ಬಹಳ ವಿಸ್ತಾರವಾಗಿ ದೊಡ್ಡದಾಗಿ ಬಹಳ ಸಾಧನೆಗಳನ್ನ ಮಾಡಿ ಬೆಳೆದಿದೆ. ಈಗಾಗಲೇ ಅವರು ಸುಮಾರು 20ಕ್ಕೂ ಹೆಚ್ಚು ಪ್ರಭುಗಳನ್ನು ಅವರ ಒಂದು ಅವಧಿಯಲ್ಲಿ ಈ ಒಂದು ಜಿಲ್ಲೆಗೆ ಸೇರಿಸಿದ್ದಾರೆ. ಹಾಗೆ ಸುಮಾರು 125ಕ್ಕೂ ಹೆಚ್ಚು ಅಜೀವ ಸದಸ್ಯರನ್ನು ಎಲ್ಲರೂ ಅವರ ಒಂದು ಪೀರಿಯಡ್ಗಳಾಗಿ, ಜೊತೆಗೆ ಹಲವಾರು ಆಕ್ಟಿವಿಟಿಗಳು, ಒಂದಲ್ಲ ಎರಡಲ್ಲ ಹಲವಾರು ಚಟುವಟಿಕೆಗಳಿಂದ ಕೂಡಿದಂಥ ಒಂದು ಜಿಲ್ಲೆಯಾಗಿ ಮಾರ್ಪಡಿಸಿ ಇಡೀ ದೇಶದಲ್ಲೇ ನಂಬರ್ 1 ಜಿಲ್ಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ನಮ್ಮ ಸತ್ಯವಂತ ಬಸವರಾಜ್ ಅವರಿಗೆ. ಇಂಥ ಎಲ್ಲ ಕಾರಣದಿಂದ ಇವತ್ತಿನ ಒಂದು ಪ್ರಾಂತೀಯ ಸಮ್ಮೇಳನ ಅದ್ದೂರಿಯಾಗಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಆತಿಥೇಯ ಸಮಿತಿ ವಹಿಸಿಕೊಂಡಂತ ಜವಾಬ್ದಾರಿಯಿಂದ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ನಮ್ಮ ಬೆಳಗಿನ ರಂಗಸ್ವಾಮಿ ಇರ್ಬೋದು, ಅಬ್ದುಲ್ ಸತ್ತಾರ್ ಅವರಿರ್ಬೋದು, ಇಮ್ರಾನ್ ಅವರಿರ್ಬೋದು, ವಿಜೇಂದ್ರ, ಮನೋಜ್ ನಿಶಾಂತ್ ಇವರೆಲ್ಲರೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ, ನಮ್ಮ ರೀಜನ್ ಚೇರ್ಪರ್ಸನ್ಗೆ ಎಡಗೈ ಬಲಗೈಯಾಗಿ ನಿಂತ ಹೇಮಂತ್ ಕುಮಾರ್ ಮತ್ತು ವೀಣಾ ಅವರು ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಇವತ್ತಿನ ಸನ್ಮಾನಿತರಾದಂತಹ ಪ್ರತಿಭಾ ದೇವಿ ಅವರಿಗೆ, ಸುನೀಲ್ ಅವರಿಗೆ, ಹಾಗೆ DC ವೆಂಕಟೇಶ್ ಅವರಿಗೆ ಅವರು ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಅಡ್ವೈಸರ್ ಆದಂತಹ ಭದ್ರೇಶ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಹೊರಡಿಸಿ ನಮಸ್ಕಾರ. ಅಂತಾರಾಷ್ಟ್ರೀಯ ನಿರ್ದೇಶಕರು AACI ಸನ್ಮಾನ್ಯ ಡಾಕ್ಟರ್ ನಾಗರಾಜ್ ಜಿ ಬೈರಿಯವರು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ವೇದಿಕೆಯ ಎಲ್ಲ ಅತಿಥಿಗಳೊಟ್ಟಿಗೆ ಸಹಕಾರವನ್ನು ನೀಡಿ ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 2 ಇದರ ಸೇವಾ ಚೈತನ್ಯ ಕಾರ್ಯಕ್ರಮದ ಆಶಯದಂತೆ ಸೇವೆ ಶ್ರೇಷ್ಠತೆಯ ಉತ್ಸವ, ಈ ಉತ್ಸವಕ್ಕೆ ಸ್ಫೂರ್ತಿಯನ್ನು ತುಂಬಿ ತಮ್ಮ ನುಡಿಗಳನ್ನು ಹಂಚಿಕೊಳ್ಳುವ ಮೂಲಕ ಸಾನ್ನಿಧ್ಯವನ್ನು ಸಹ ವಹಿಸಿದ್ದಾರೆ. ಶ್ರೀಧರಿಗೆ ಅನೇಕ ಗಣ್ಯರ ಮೂಲಕ ಈ ಸಭೆಯು ಯಶಸ್ವಿಯತ್ತ ಸಾಗಿದೆ. ತಮ್ಮೆಲ್ಲರ ಸಾನ್ನಿಧ್ಯ ಬಹುಪಾಲು ನೀವು ಪ್ರೇರಣೆ ಈ ಕಾರ್ಯಕ್ರಮಕ್ಕೆ. ಆಗಲೇ ಸರ್ ಹೇಳ್ತಿದ್ರು, ಲಾವಣ್ಯ ಅವರು ಇನ್ನೇನಾದರೂ ಮತ್ತಷ್ಟು ಬಿಡುವೇನಾದರೂ ಸಿಕ್ಕಿದ್ರೆ ಸಾಕಷ್ಟು ಕಡೆ ತಲುಪಿ ಇನ್ನಷ್ಟು ಜನಸಮೂಹವನ್ನೇ ಸೇರಿಸ್ತಿದ್ರು. ಇದೀಗ ಆಲಯ ಸತ್ಯವಂತ ಬಸವರಾಜ್ ಇವರಿಗೆ ಗಣ್ಯರ ಮೂಲಕ ಸಮರ್ಪಣೆ ಮಾಡಲಾಗಿದೆ. ಒಂದು ಸ್ಫೂರ್ತಿದಾಯಕ ಚಪ್ಪಾಳೆಯನ್ನ ಎಲ್ಲ ಹಿರಿಯರು ಮತ್ತು ಸಭೆಯ ಗೌರವಾನ್ವಿತರ ನೀಡಿ